ಹೆಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರೆಂಡ್ಲಿ ನೇಬರ್. ಎಲ್ಲ ಆರಾಮಾಗಿರು, ನಾನಂತೂ ಆರಾಮು. ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನಿವತ್ತು ರೈಡ್ ಹೋಗ್ತಾಯಿದ್ದೀನಿ. ಎಲ್ಲಿ ಅಂತಂದರೆ ಮಾವಳಿ ವಾಟರ್ಫಾಲ್ ಅಂತ. ಸೊ ಇವಾಗ ಕತ್ಲೆ ಇದೆ, ಸ್ಟ್ರೀಟ್ ಲೈಟ್ ಹತ್ರ ನಿಂತಿದ್ದೀನಿ. ಸಖತ್ ಕತ್ಲೆ ಇದೆ. ಆಮ್ ನಿಯರ್ ಕನಕಪುರ ರೋಡ್. ಸೊ ಇವಾಗ ಕನಕಪುರ ರೋಡ್ಗೆ ಜಾಯ್ನ್ ಆಗೋ ಟೈಮ್ ಬಂದಿದೆ. So we are going. So come on, let's go. Air check. ಎರಡು ಕಡೆನೂ ಚೆಕ್, ಕ್ಲಿಯರ್. ಬ್ರೇಕ್ಸು ಕ್ಲಿಯರ್, ಎರಡು ಕಡೆನೂ ಕ್ಲಿಯರ್. ಚೈನು ಕ್ಲಿಯರ್, ಎಲ್ಲ ಆಲ್ ಕ್ಲಿಯರ್. Let's go. A few moments later. Now we have entered Kanakpura Road near Metro Cash and Carry. ನೋಡ್ತಾ ಇರ್ಬೋದು ಮುಂದೆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಇದೆ. ಇಲ್ಲಿ ಜಾಯಿನ್ ಆಗ್ತಾ ಇದ್ದೀವಿ. ವಿಲ್ ಬಿ ವಿತ್ ದಿಸ್ ರೋಡ್ ಥ್ರೂ ಔಟ್ ದಿಸ್ ರೈಡ್. ದಿಸ್ ಸ್ಟಾಪ್ ಈಸ್ ಕೋರನ್ಕುಂಟೆ ಕ್ರಾಸ್. ವಿ ಆರ್ ನಿಯರ್ ಕೋರನ್ಕುಂಟೆ ಕ್ರಾಸ್. ಅಂದರೆ ಫೋರಮ್ ಮಾಲ್ ಈ ಕಡೆ ಕಾಣಿಸ್ತಿದೆ, ಫೋರಮ್ ಮಾಲು. ಸೊ ಇವಾಗ ನೀವು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ನಾನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಇರ್ತೀನಿ. ಲೆಟ್ಸಿ, ಆಗ ಬೆಳಕಾಗಿರುತ್ತೆ. ಓಕೆನಾ? ಕಣ್ಮುಚ್ಚಿ ನಾನೇ ಮುಚ್ತೀನಿ. ಕಡ ನೋಡಿ, ಐ ಆಮ್ ನಿಯರ್ ಸಿಲ್ಕ್ ಇನ್ಸ್ಟಿಟ್ಯೂಟ್. ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ ಬಿಡಿ, ಬೆಳಕೈತೆ. ಬಟ್ ಐ ಆಮ್ ನಿಯರ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಗೈಸ್. ನಾನು ಹೇಳಿಲ್ವಾ, ಐ ವಿಲ್ ಬಿ ಇನ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಫ್ ಯು ಕ್ಲೋಸ್ ಯರ್ ಐಸ್ ಆ್ಯಂಡ್ ಲೀವ್. ಹೇಳ್ದೆ ತಾನೆ ನಾನು. ಓಕೆ, ಇನ್ನೂ ಬೆಳಕೆ ಆಗಿಲ್ಲ. ನಾನು ಬೆಳಕಾಗಿರುತ್ತೆ ಅಂದ್ಕೊಂಡೆ, ನೋಡಿ ಬೆಳಕೆ ಆಗಿಲ್ಲ. ಸೊ ಬನ್ನಿ ಹೋಗೋಣ, ಮುಂದಿನ ರೈಡು ಕಂಪ್ಲೀಟ್ ಮಾಡೋಣ. ಗೈಸ್, ಇಷ್ಟೊತ್ತು ಸಕ್ಕದಾಗಿತ್ತು ರೈಡು. ಬಿಕಾಸ್ ರೋಡ್ ಅಂತೂ ಕ್ಲೀನಾಗಿತ್ತು ಗುರು. ದ ರೋಡ್ ವಾಸ್ ವೆರಿ ಗುಡ್ ಮ್ಯಾನ್. ಹೆಂಗಿತ್ತು ಅಂದರೆ ಫುಲ್ಲು ನೈಸು ಗುರು. ಯಪ್ಪ, ನಾನು ಪೆಡಲ್ ಮಾಡಷ್ಟೇ ಇರಲಿಲ್ಲ, ಫುಲ್ಲು ನೈಸಾಗಿತ್ತು. ಸೊ ನನಗೆ ಹೋಗ್ಬೇಕು ಕಷ್ಟ ಆಗುತ್ತೆ. ವಿ ಆರ್ ನಿಯರ್ ಕಗ್ಲಿಪುರ ಹತ್ರ ಸ್ಟಾಪ್ ಕೊಟ್ಟಿದ್ದೀನಿ. ಸೊ ಮುಂದೆ ಹೆಂಗಿರುತ್ತೆ ಗೊತ್ತಿಲ್ಲ. ಲೆಟ್ಸ್ ಸಿ. ನಿಜವಾಗ್ಲೂ ಇಷ್ಟು ಈಸಿ ಇದೆ ರೋಡ್ ಬರುವಾಗ ಅಷ್ಟೇ ಕಷ್ಟ ಆಗುತ್ತೆ ಗುರು. ಏನು ಮಾಡೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಆಗುತ್ತೆ. ನೋಡಿ, ಎಷ್ಟು ಪೆಡಲ್ಲೇ ಮಾಡೋಂಗಿಲ್ಲ, ಹಿಂಗೆ ಇರೋದೆ, ಹೋಗ್ತಾ ಇರೋದು. ಇವಾಗ ಬಂತು ಎಲಿವೇಶನು, ಹ್ಯಾವ್ ಟು ಪೆಡಲ್ ನಾವು. ವಿ ಆರ್ ಅಬೌಟ್ ಟು ಗೆಟ್ ಅಟ್ ನೆಟ್ಗೆರೆ ಅಂತ. ಈ ಕಡೆ ನೆಟ್ಗೆರೆ, ಈ ಕಡೆ ಹೋದರೆ ಬೆಟ್ಟ ಎಲ್ಲ ಐತಲ್ಲ ಗುರು. ಬೆಟ್ಟ, ಒಳ್ಳೆ ವ್ಯೂ ನೋಡಿ. ಅಯ್ಯೋ ಗುರು, ನಾನು ವೈಡ್ ಆ್ಯಂಗಲ್ ಆನ್ ಮಾಡಿದ್ದೀನಿ, ಬಟ್ ಕ್ಲಾರಿಟಿ ಅಷ್ಟು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡಿ, ಕ್ರೇಜಿ ಇದೆ ಮಾತ್ರ. ಅಯ್ಯಪ್ಪ, ತೊಳಿಯೋಕ್ಕಾಯ್ತಲ್ಲ. ಇವಾಗ ಸ್ವಲ್ಪ ವರ್ಕ್ ಬಂದಿದೆ ನನಗೆ. ಇಲ್ಲ, ಆಗೋಯ್ತು, ಆಲ್ಮೋಸ್ಟ್ ಆಗೋಯ್ತು. ಯು ಕ್ಯಾನ್ ಡೂ ಇಟ್ ಶಶಾಂಕ್, ಯು ಕ್ಯಾನ್ ಡೂ ಇಟ್. ನಿಜವಾಗ್ಲೂ ಅಲ್ಲಿ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಈ ರೋಡ್ ನಾನು ಬರ್ತಾ ಇರೋದು ಫಸ್ಟ್ ಟೈಮು. ಇದೇನು ಹಿಂಗಿದೆ, ಅಪ್ ಡೌನ್ ಸಕ್ಕದಾಗಿದೆ. ದಿಸ್ ಈಸ್ ದ ವ್ಯೂ ಪಾಯಿಂಟ್. ವ್ಯೂ ಸ್ಪಾಟಿಗೆ ಬಂದಿದ್ವಿ ನೋಡಿ.
ಆಲ್ಮೋಸ್ಟ್ 29 ಕಿಲೋಮೀಟರ್ಸ್ ಆಗಿದೆ. ಇವಾಗ ಸ್ಟಾಪ್ ಆಗಿದೆ, ವಾಟರ್ ಬ್ರೇಕ್, ನೀರು ಕುಡ್ಕೊಂಡು ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಪ್ ಬಂದು ಇದರ ಹತ್ರ ಗಬ್ಬಾಡಿ ಕಾವಲು, ಆಮೇಲೆ ಅದಾದಮೇಲೆ ಹಾರ್ವಳ್ಳಿ ಕಡೆಗೆ. ಸುಮ್ಮನೆ ಹಂಗೆ ಸ್ಟಾಪ್ ಮಾಡಿದ್ವಿ. ಬಟ್ ರೋಡ್ ಇಸ್ ಕ್ರೇಜಿ ಆಸ್ ಎ ಸೆಡ್ ಆ್ಯಂಡ್ ದ ವ್ಯೂ ಇಸ್ ಗುಡ್. ಇಲ್ಲಿ ಯಾವುದೋ ಕೆರೆ ಬೇರೆ ಇದೆ. ಲೆಟ್ಸ್ ರೋಲ್ ಗೈಸ್. ಪೀಸ್ ಔಟ್ ಗೈಸ್. ನೋಡಿ, ಬ್ಯಾಗ್ ಇಡೋಕ್ಕೋಸ್ಕರ ಸ್ಟಾಪ್ ಆಗಿದೆ. ಟೈಮ್ ಬಂದು 7 o'clock ಆಯಿತು. ನೋಡಿ ಗುರು, ಸನ್ರೈಸು ನಿಜ ಕ್ರೇಜಿ ಆಗಿದೆ. ಲೈವಾಗಿ ನೋಡಬೇಕು ಗುರು ಇದನ್ನ. ಸೊ ಎಕ್ಸಾಕ್ಟ್ ರೌಂಡ್ ಆಗಿದೆ, ಅಷ್ಟೇ ಕ್ಲೀನಾಗಿದೆ ಗುರು. ಇದು ನಿಯರ್ ಗಬ್ಬಾಡಿ. ಸಕ್ಕತ್ತಾಗಿದೆ ಗುರು. ಐ ಆಮ್ ವಿಟ್ನೆಸ್ಸಿಂಗ್ ಇಟ್, ರಿಯಲಿ ಎಂಜಾಯಿಂಗ್. ಸಕ್ಕತ್ತಾಗಿದೆ ಮಾತ್ರ, ನಿಜವಾಗ್ಲೂ. ನೈಸ್ ರೋಡ್ ತನಕ ನಾನು ಎಂಜಾಯೇ ಮಾಡಿರಲಿಲ್ಲ. ಆ ರೋಡು ಅಷ್ಟು ಕೆಟ್ಟದಾಗಿದೆ. ಇಲ್ಲಂತೂ ಗುರು ಪೆಡಲ್ಲೇ ಮಾಡೋಂಗಿಲ್ಲ ಗುರು, ಅಷ್ಟು ಕ್ಲೀನಾಗಿದೆ ರೋಡು. ನಾನು ಫುಲ್ಲು ಶೋಲ್ಡ್ರಲ್ಲೇ ಓಡಿಸ್ತಾ ಇದ್ದೀನಿ, ರೋಡ್ಗೆ ಹೋಗಿಲ್ಲ, ಆ್ಯಕ್ಚುಲ್ ರೋಡ್ಗೆ. ಸೊ ಗೈಸ್, ಇಲ್ಲಿ ಇದಕ್ಕೆ ಹೋಗುವಾಗ ಒಂದು ಲೆಫ್ಟ್ ತಗೋಬೇಕಿತ್ತು, ಫಾಲ್ಸ್ಗೆ ಹೋಗುವಾಗ. ಸೊ ಅದ್ರ ಹತ್ರ ಬರ್ತಾ ಒಂಚೂರು ಮುಂದೆ ಬಂದುಬಿಟ್ಟೆ. ಆ ಕಡೆ ರೈಟ್ ತಗೋಬೇಕು ಇವಾಗ ಹೋಗ್ತಾ. ಸೊ ಬರ್ತಾ ನೋಡಿದಾಗ ನೋಡಿ, ದಿಸ್ ಇಸ್ ದ ಬ್ಯೂಟಿ ಗೈಸ್. ಅರ್ಕಾವತಿ ನದಿ ಇದು, ಸಕ್ಕತ್ತಾಗಿದೆ ನೋಡೋರು. ಆ ಸೌಂಡು ಕ್ರೇಜಿ ಆಗಿದೆ ಗುರು. ಬಟ್ ಗಲೀಜು ಮಾಡಾಕಿದ್ದಾರೆ, ಸಖತ್ ಗಲೀಜು ಮಾಡಿದ್ದಾರೆ. ಈ ಕಡೆ ಅಲ್ಲಿ ಕ್ಲೀನ್ ನೀರು ಹರಿತಾ ಇದೆ ನೋಡಿ, ಹರ್ಕೊಂಡು ಹೋಗಿದೆ ಹಂಗೆ. ಇದೇ ನೀರು ಅನ್ಸುತ್ತೆ ನನ್ನ ಪ್ರಕಾರ ಆ ಕಡೆ ಬರೋದು, ಗೊತ್ತಿಲ್ಲ, ಅಲ್ಲಿ ಚೆಕ್ ನೋಡೋಣ. ಆ ಕಡೆ ಪೈಪ್ಲೈನ್ ಇದೆ. ಮತ್ತು ಏನು ಗುರು, ಆ ಕಡೆ ಬೆಟ್ಟಗಳು ನಿಜವಾಗ್ಲೂ ಸಕ್ಕತ್ತಾಗಿದೆ ಗುರು. ಫುಲ್ ಫಾಗ್ ಇದೆ ಆ ಕಡೆ, ಬಟ್ ಕ್ರೇಜ್ ಇದೆ ಬೆಟ್ಟಗಳೆಲ್ಲ. ಓಕೆ, ಇನ್ನು ಒಂದು 8 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ಲೆಟ್ಸ್ ಸಿ, ನೋಡೋಣ. ಓಕೆ ಸೊ ಗೈಸ್ ನೋಡಿ, ದಿಸ್ ಇಸ್ ದ ಲೇಕ್. ಮುಂದೆ ಕಾಣಿಸ್ತಿದೆಯಲ್ಲ ಕಟ್ಟೆ, ಅದೇ ವಾಟರ್ ಫಾಲ್. ಹೇಳ್ಬೇಕಂದ್ರೆ ನೀರಿಲ್ಲ ಗುರು. ರಾಮ್ನಿಂದ ರಾಂಗ್ ಟೈಮಲ್ಲಿ ಬಂದಿದ್ದೀನಿ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿ. ಈ ಕಡೆ ಒಂದು ಬೆಟ್ಟ ಐತೆ, ಈ ಕಡೆ ಒಂದು ಬೆಟ್ಟ ಚಿಕ್ಕದಾಗೈತೆ ಅಷ್ಟೇ ಗುರು. ಇಲ್ಲೆಲ್ಲ ಮೀನು ಹಿಡಿಯೋಕ್ಕೆ ಅಂತ ಏನೇನೋ ಮಾಡ್ಕೊಂಡವ್ರೆ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗುರು. ನೋ ವಾಟರ್, ನೋ ವ್ಯೂ, ನೋ ವಾಟರ್, ನೋ ವ್ಯೂ. ಏನೂ ಇಲ್ಲ ಗುರು, ಸ್ವಲ್ಪ ನೀರಿದೆ ಅಷ್ಟೇ. ಆ ಕಡೆ ಇನ್ನೆಲ್ಲ ಖಾಲಿ. ಇನ್ನು ಆ ಕಡೆ ಇದೆ ನೀರು ಜಾಸ್ತಿ ಇದೆ. ಆ ಕಡೆ ಇಲ್ಲೂ ಅಷ್ಟೇ, ಇಲ್ಲಿ ಇಷ್ಟೇ ನೀರು. ಸೊ we didn't get anything to see. So guys, we are at the waterfall. ಬಟ್ ವಾಟರ್ಫಾಲ್ ಅದ್ರಲ್ಲಿ ನೀರೇ ಇಲ್ಲ ಇವಾಗ. ನೀರು ಖಾಲಿಯಾಗಿದೆ, ಆವಾಗಲೇ ಹೇಳ್ದಂಗೆ ನೀರು ಖಾಲಿಯಾಗಿದೆ. ಸೊ ನಮಗೆ ನೋಡೋಕ್ಕೇನು ಸಿಕ್ಕಿಲ್ಲ. ಚೂರಿದೆ, ಆ ಕಡೆ ಸೈಡ್ ಒಂದು ಚೂರಿದೆ, ನೋಡ್ತಾ ಇರಲ್ಲ, ಇಲ್ಲೊಂದು ಚೂರಿದೆ ಅಷ್ಟೇ ಗುರು. ನೀರಿಲ್ಲ. ಬಂದಿದ್ದೇನು ವೇಸ್ಟ್ ಆಗಿಲ್ಲ, ಯಾಕಂದರೆ ನಾನು ಬಂದಿದ್ದ ರೂಟ್ ಚೆನ್ನಾಗಿತ್ತು, ರೋಡ್ಗಳು ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲು ಆ ರೋಡ್ ಬಗ್ಗೆ ಮಾತೇ ಇಲ್ಲ. ಮತ್ತು ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಗುರು, ವ್ಯೂ ಸಕ್ಕತ್ತಾಗಿತ್ತು. ನಾವು ಬಂದಿದ್ದು ಲೆಫ್ಟ್ ತಗೊಂಡ್ವಲ್ಲ,
ಸ್ಟ್ರೈಟ್ ಹೋಗಿದ್ರೆ ಮೇಕೆದಾಟು ಆಗ್ತಿತ್ತು. ಇವಾಗ ಹೋಗೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ 56 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ ಫ್ರಮ್ ಹೋಮ್ ಟು ಹಿಯರ್. ಇವಾಗ ಮತ್ತೆ ರಿಟರ್ನ್ ಆ ಕಡೆ ಹೋಗೋಕ್ಕೆ ನಿಜವಾಗ್ಲೂ ಆಗಲ್ಲ. ಸೊ ಲೇಟ್ ಆಗಿಬಿಡುತ್ತೆ ತುಂಬ. ಈಗಾಗಲೇ 9:30ಗೆ ನೋಡೋಣ. ಇವಾಗ ಬಿಡ್ತಾಯಿದ್ದೀನಿ ಇಲ್ಲಿ. ಸೊ ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೋ. ಓಕೆ, ಐ ಆಮ್ ಬ್ಯಾಕಿಂಗ್ ಅಪ್ ಟು ಮೈ ಹೋಮ್. ಸೊ ನೋಡಿದ್ರಲ್ಲ ಗೈಸ್, ಇದು ನಮ್ಮ ರೈಡ್ ಹೀಗಿತ್ತು. ಸೊ ಹೊರಡೋಣ ಇವಾಗ. ಲೆಟ್ಸ್ ರೋಲ್. ಗೈಸ್, ಇವಾಗ ಅಟ್ಲೀಸ್ಟ್ ಅದು ನೋಡೋಕ್ಕಾಗಲಿಲ್ವಲ್ಲ ವಾಟರ್ಫಾಲ್ಸು. ಸೊ ಕನಕಪುರಕ್ಕೆ ಹೋಗಿ ಅಲ್ಲಿ ಇಡ್ಲಿ ತಿನ್ನೋ ಚೆನ್ನಾಗಿರುತ್ತೆ ಅಂತ ಹೇಳ್ದ ಫ್ರೆಂಡು ಶಶಾಂಕು. ಅವನೇನು ಇವಾಗ ನಾನು ಹೋಗ್ಬೇಕಂದ್ರೆ ಇವಾಗ 3 ಕಿಲೋಮೀಟರ್ಸು, ಇಲ್ಲಿಂದ 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನೇನು ಮಾಡಿದೆ, ಬೇಡ ಇವಾಗ ಹೋಗುವಾಗಲೇ 3 ಕಿಲೋಮೀಟರ್ಸು ಮತ್ತು ಬರುವಾಗ 3 ಕಿಲೋಮೀಟರ್ಸು, ಟೋಟಲ್ 6 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬೇಡ, ಆರವಳ್ಳಿ ಕಡೆ ಹೋಗ್ತೀನಲ್ಲ ಅಲ್ಲೇ ತಿನ್ಕೊಳ್ಳೋಣ ಅಂತ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಆರವಳ್ಳಿ. ಅಲ್ಲಿ ಸಿಗ್ಬೋದು ಶಶಾಂಕು, ನೋಡೋಣ ಹೆಂಗಾಗುತ್ತೆ. ಇವಾಗ ಒಂದು ಸ್ವಲ್ಪ ರೋಡು ಹೈ ಇದೆ, ನೋಡೋಣ ಹೆಂಗಾಗುತ್ತೆ. ಕಷ್ಟ ಆಗ್ಬೋದು. ಲೆಟ್ಸ್ ಸಿ. ಓಕೆ, ಲೆಟ್ಸ್ ಗೋ. ನಮ್ಮ ಶಶಾಂಕ್ ಅವರು ಬಂದಿದ್ದಾರೆ. ಶಶಾಂಕ್ ಅವ್ರು ಬಂದಿದ್ದಾರೆ ನೋಡಿ. ಮತ್ತೆ ಏನಪ್ಪ ಕಂದ ಮಾಡ್ಕೊಂಡು ದೂರ ಹೋಗ್ಬಿಟ್ಟು ನಾನು ನೋಡಕ್ಕೆ ಸ್ಟೋರಿನ ಬಂದವನೇ. ಗೈಸ್, ನಮ್ಮ ಶಶಾಂಕ್ ಅವರು ಆನ್ ದ ವೇ ಮೀಟ್ ಆಗಿದ್ದಾರೆ ಗಬ್ಬಾಡಿಲಿ. ನಮ್ಮ ಶಶಾಂಕ್ ಆರಾಮಾಗಿ ಚಿಲ್ ಮಾಡ್ತಾ ಇದ್ರು ಮನೇಲಿ. ವೀಕೆಂಡ್ಸ್ ಅಲ್ವಾ, ವೀಕೆಂಡಲ್ಲಿ ಚಿಲ್ ಮಾಡ್ತಿದ್ದೋ. ಬಟ್ ನನ್ನ ಫ್ರೆಂಡ್ ನೋಡಿ ಆಲ್ಮೋಸ್ಟ್ ಇಲ್ಲಿ ರೋಡಲ್ಲಿ ಹೋಗಿದ್ದಾನೆ ಅಂತ ನಾವು ಗಿರ್ನಾಡ್ದಿರೋ ಹೋಗೋಕ್ಕೆ ಹೇಳ್ತೀವಿ. ಇವನು ಬೆಂಗಳೂರಿಂದ ಬಂದಿದ್ದಾನೆ ರೆಡಿ ಮಾಡಿಕೊಂಡು. ನಾನು ಇನ್ನು 36 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಇದಕ್ಕೆ ಮೇಕೆದಾಟಿಗೆ ಹೋಗೋಕ್ಕೆ. ನಾನು ಹೋಗೋಣ ಬೇಡವಾ ಅಂತ ಸುಮ್ಮನೆ ಬಂದ್ಬಿಟ್ಟೆ. ಸುಮ್ಮನೆ ಯಾಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಡೈರೆಕ್ಟು 150-60 ಒಂದು ಸೈಡ್ 70 ಕಿಲೋಮೀಟರ್ಸ್ ಆಗುತ್ತೇನೋ, 70-80 ಆಗುತ್ತೆ. ಇವಾಗ ಎಷ್ಟು ಆಯ್ತು ಆಲ್ರೆಡಿ ನೀನು? ಇವಾಗ ಜಾಸ್ತಿ ಆಗಿದೆ ಟೋಟಲ್ ನೋಡ್ಬೇಕಿದ್ರೆ. ಎಷ್ಟು ಗಂಟೆ ಬಿಟ್ಟಿದ್ದು ನೀನು? ಮಾರ್ನಿಂಗ್ ಎಕ್ಸಾಕ್ಟ್ 5 ಬಿಟ್ಟೆ. ಇವಾಗ 9 11:10 ಆಗಿದೆ. ಶಶಾಂಕ್ ಅವ್ರು ಮೀಟ್ ಆಗಿದ್ದಾರೆ. ಏನು ಹೇಳೋಣ, ಏನು ಹೈವೇಲಿ ಇನ್ನೂ ಫುಲ್ ಆಗಿಬಿಟ್ರೆ ಮಸ್ತಾಗಿರುತ್ತೆ. ಎಲ್ಲ ಸೈಕಲಿಂಗ್ ಮಾಡೋರು ಮಾಮೂಲಿ ಸೈಕಲ್ ಮಾರ್ನಿಂಗ್ ಹೋಗೋರಿಗೆ ಮಸ್ತಾಗಿರುತ್ತೆ. ಜಾಯ್ನ್ ಆಗಿ ನಮ್ಮ ಶಶಾಂಕ್ ಜೊತೆ ಯಾರಾದ್ರೂ ಬೆಂಗಳೂರಿಂದ ಬರೋರು ಇದ್ದಾರೆ, ನೆಕ್ಸ್ಟ್ ಟೈಮ್ ಯಾರು ಬರೋರಿದ್ರೆ ಜಾಯ್ನ್ ಆಗಿ ಹೋಗೋಣ ಒಟ್ಟಿಗೆ ರೈಡು. ಜೊತೆಗಿದ್ರೆ ಇನ್ನೂ ಜಾಸ್ತಿ ಹೋಗ್ಬೋದು. ಯಾರು ನೋಡ್ತಿರೋದು ವಿಡಿಯೋ ನೋಡೋರು ಫಸ್ಟು ನಮ್ಮ ಶಶಾಂಕ್ಗೆ ಮೆಸೇಜ್ DM ಮಾಡಿಬಿಟ್ಟು ನಾನು ಬರ್ತೀನಿ ನೆಕ್ಸ್ಟು. ಓಕೆ, ನಾವು ವಿ ಆರ್ ಅಟ್ ನೆಲಗುಳಿ. ನನ್ನ ಹಿಂದೆ ನೋಡ್ತಾ ಇರಲ್ಲ, ದಿಸ್ ಇಸ್ ನೆಲಗುಳಿ ಲೇಕ್ ಹತ್ರ ಬಂದಿದ್ವಿ ಡ್ರಿಂಕ್ಸ್ ಬ್ರೇಕ್ಗೋಸ್ಕರ. ಶಶಾಂಕ್ ಕೊಟ್ಟಿರೋ ಮಾಜಾ ಕುಡಿಯೋಕ್ಕೆ ಅಂತ ಸ್ಟಾಪ್ ಮಾಡಿದ್ದೀನಿ. ಸೊ ಫಾರ್ ಯು ಹ್ಯಾವ್ ಕಂಪ್ಲೀಟೆಡ್ 85 ಕಿಲೋಮೀಟರ್ಸ್ ಆಗಿದೆ. ಇನ್ನು 20 ಆಗಬೇಕು, 15 ಕಿಲೋಮೀಟರ್ಸ್ ಅರೌಂಡ್ ಆಗಬೇಕು. ಸೊ ಸೂರ್ಯಾಜಿ ಸಿಟ್ಟಿಂಗ್ ಹಾರ್ಡ್. ಸೊ ಇದು ನೆರಳಲ್ಲಿ ನಿಲ್ಸೋಣ ಅಂದರೆ ನೆರಳೇ ಇಲ್ಲ ಎಲ್ಲೂ. ಮತ್ತು ನೀರು ನೋಡಿದ್ರೆ ನೀರು ಬೇರೆ ಖಾಲಿಯಾಗಿದೆ. ಅಲ್ಲೇ ಎಲ್ಲರೂ ತಗೋಬೇಕಿತ್ತು ನೀರು, ತಗೊಳಕ್ಕಾಗಿಲ್ಲ, ಮರ್ತಾಯಿತ್ತು. ನೆಕ್ಸ್ಟ್ ನೋಡೋಣ, ಡ್ರಿಂಕ್ಸ್ ಬ್ರೇಕ್ ಆದಮೇಲೆ ಹೋಗೋಣ. And it's just begun as she puts her hand in mine. We wanna chase the night, wanna dance to the light. ಡೇಟ್ಸ್ ಬ್ರೇಕ್ ಆಯಿತು.
ಲೆಟ್ಸ್ ಗೋ. ಗೈಸ್, ಇನ್ನೊಂದು ಹೇಳಬೇಕಿತ್ತು. ನನ್ನ ಸ್ಟ್ರಾವಾ ಅಕೌಂಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ನಾನು ಹೋಗಿದ್ನಲ್ಲ ಅದ್ರ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬಟ್ ಈ ಮಂತಲ್ಲಿ ಲೈಕ್ ಡಿಸೆಂಬರ್, ಜಾನ್, ಫೆಬ್ ಆ ಥರ ಟೈಮಲ್ಲಿ ಹೋಗಬೇಡಿ. ಲೈಕ್ ನೀರು ಕಮ್ಮಿ ಇರುತ್ತೆ, ಇರಲ್ಲ ಫಾಲ್ಸ್ ಎಲ್ಲ. ಅದಾದಮೇಲೆ ಬೇರೆ ಟೈಮಲ್ಲಿ ಯಾವಾಗಲಾರು ಹೋಗಿ. ನೆಕ್ಸ್ಟು ನೋಡೋಣ, ನೆಕ್ಸ್ಟ್ ರೈಡ್ ಯಾವಾಗ ಮತ್ತೆ ಸಿಗೋಣ. ಓಕೆ, ಸಿ ಯು ದೆನ್. Guys, we have now reached the Silk Institute metro station. ಇಷ್ಟೊತ್ತು ರೈಡು ಹೆಂಗಿತ್ತಂದರೆ ಒಂಥರ ಇವಾಗ ಹೋಗುವಾಗೆಲ್ಲ ಆರಾಮಾಗಿ ಕ್ಲೀನಾಗಿ ಹಿಂಗಿತ್ತು, ಡೌನ್ ಇತ್ತು ಫುಲ್ಲು, ಆರಾಮಾಗಿ ಹೊಟ್ವಿ. ಬಟ್ ಬರುವಾಗಂತೂ ಗುರು ಹೆವಿ ಸೈಕ್ ಆಗೋಯ್ತು ನನಗಂತೂ. ಎಷ್ಟು ಇನ್ಕ್ಲೈನ್ ಇದೆ ಅಂದರೆ ಎಲಿವೇಶನು ನಿಜವಾಗ್ಲೂ ಆಗಲ್ಲ ಗುರು. ನಾನೊಂದು 2 ನಿಮಿಷ ರೆಸ್ಟ್ ತಗೊಂಡು 2 ಕಡೆ ಸ್ಟಾಪ್ ಕೊಟ್ಟೆ. ಒಂದು ಇದ್ರ ಹತ್ರ ನೈಸ್ ರೋಡ್ ಟೋಲ್ ಹತ್ರ, ಇನ್ನೊಂದು ಅದ್ರ ಮುಂದೆ ಒಂದು ಸ್ವಲ್ಪ ಮುಂದೆ ಒಂದು ಸ್ಟಾಪ್ ಕೊಟ್ಟೆ. ಸೊ ಇವಾಗ ಒಂದು ಸ್ಟಾಪು ಬ್ಲಾಗ್ ಮಾಡಿಬಿಡೋಣ, ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಗೈಸ್, ನೋಡಿದ್ರಲ್ಲ, ನಿಮ್ಗೆ ಈ ರೈಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ we will catch up in the next video. Until then, take care, bye bye. We have reached Bengaluru successfully, so take care, bye bye guys. See you in the next video. Sky, it was the best we